ಇನ್ನೂ ಎಲ್ಲಿ ಹೋಗ್ಬೇಕಿರಿ? ಸ್ವಲ್ಪ ದೂರ. ಇನ್ ಸ್ವಲ್ಪ ದೂರ ಅನ್ಕೊಂಡು ನಮ್ಮ ಆಫೀಸೇ ಬಂದ್ಬಿಡ್ತು. ಹೌದಾ? ನಂಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ಮನೆಯಿಂದ ಹೊರಡುವಾಗ ಮಕ್ಳು ಹಠ ಮಾಡುತ್ತಲ್ಲ, ನಾನು ಬರ್ತೀನಿ ಅಂತ, ಆ ತರ ಹಠ ಮಾಡಿ ಬಂದೆ. ಏನಾಗಿದೆ ಗಿರಿ ನಿನ್ಗೆ? ಹೆಂಡತಿ ಆದವಳು ಗಂಡನ ಹಚ್ಕೊಂಡ್ರೆ ಖುಷಿ ಪಡ್ತೀರಾ, ಹಾಗೆ ಗಾಡಿನ ಹತ್ಕೊಂಡ್ರು ಖುಷಿ ಪಡ್ಬೇಕಪ್ಪ. ಸರಿ, ನೀನ್ ಎಲ್ಲಿಗೆ ಹೋಗ್ಬೇಕಂತನಾದ್ರೂ ಹೇಳು ಗಿರಿ. ಮನೆಗೆ. ಮನೆಗೆ ಹೋಗ್ಬೇಕಾ? ಮತ್ತೆ ಅಲ್ಲಿಂದ ಇಲ್ಲಿಗೆ ಯಾಕೆ ಬಂದೆ? ಸರಿ, ಇವಾಗ ಇಲ್ಲಿಂದ ಹೇಗೆ ಹೋಗ್ತೀಯಾ? ನೀವೇ ಬಿಡಿ. ಏನ್ ಆಟ ಆಡ್ತಾ ಇದೆಯಾ ಗಿರಿ ನೀನು? ಜೀವನ ಅನ್ನೋದು ಭಗವಂತ ಆಡ್ಸೋ ಆಟ ಅಂತ ನೀವೇ ಹೇಳ್ತಿರ್ತೀರಾ. ಇದು ಆ ಆಟಗಳಲ್ಲಿ ಒಂದು ಅಂತ ಅನ್ಕೊಳ್ಳಿ. ಗಿರಿ, ಈಗ ನಿನ್ನ ಮನೆಗೆ ಬಿಟ್ಟು ಮತ್ತೆ ಆಫೀಸಿಗೆ ಬಂದ್ರೆ ಅರ್ಧ ಗಂಟೆ ಟೈಮ್ ವೇಸ್ಟ್ ಆಗುತ್ತೆ ಗಿರಿ. ಮತ್ ನಾನು ಏನ್ ಮಾಡ್ಲಿ? ಬಿಡಿ, ನಾನ್ ನಿಮ್ ಜೊತೆ ಆಫೀಸಲ್ಲೇ ಇದ್ಬಿಡ್ತೀನಿ. ಗಿರಿ, ಇದು ಆಫೀಸು, ಸ್ಕೂಲ್ ಅಲ್ಲ. ಟೀಚರ್, ನಮ್ಮ ಮದರ್ ಬಂದಿದ್ದಾರೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಕ್ಕೆ ಅಂತ ಹೇಳಕ್ಕೆ. ಇಲ್ಲಿ ವೈಫ್ ಮೀಟಿಂಗ್ ಎಲ್ಲ ಇರಲ್ಲ. ಇಲ್ಲ ಅಂದ್ರೆ ಹೇಳ್ ಮಾಡ್ಸಿದ್ರಾಯ್ತಪ್ಪ. ಯಾಕೆ ಗಿರಿ ವಿಚಿತ್ರವಾಗಿ ಆಡ್ತಾ ಇದ್ಯಾ? ಏನಾಯ್ತು ನಿನ್ಗೆ? ನೀನ್ ಈ ತರ ಬೇರೆ ಟೈಮಲ್ಲಿ ಆಡಿದಿದ್ರೆ ನಾನು ಟೆನ್ಷನ್ನೇ ಮಾಡ್ಕೊಳ್ತಾ ಇರ್ಲಿಲ್ಲ. ಆದ್ರೆ ಈಗ ಟೈಮ್ ಅನ್ನೋದು ಪಕ್ಕಾ 4:20. ನನ್ನ ಜೀವನದಲ್ಲಿ 2020 ಮ್ಯಾಚ್ ಆಡ್ತಾ ಇದೆ, ಅರ್ಥ ಮಾಡ್ಕೋ. ಸರಿ ಬಿಡಿ, ನಾನು ಬಸ್ಸಲ್ಲಿ ಹೋಗ್ತೀನಿ. ಇರು, ಬಸ್ಸಲ್ಲಿ ರಶ್ ಇರುತ್ತೆ, ನಾನೇ ಮನೆಯವ್ರಿಗೂ ಡ್ರಾಪ್ ಮಾಡ್ತೀನಿ. 11 ದಿನ ಬೈಸ್ಕೊಂಡು ಅವ್ನಿಗೆ 12ನೇ ದಿವಸ ಬೈಸ್ಕೊಳ್ಳೋದೇನು ದೊಡ್ಡ ವಿಷಯ ಅಲ್ಲ. ಸರಿ ಆಯ್ತು. ಮತ್ತೆ ಮನೆಗೆ ಹೋದ್ಮೇಲೆ ನಿಮ್ ಜೊತೆನೆ ಗಾಡಿಲಿ ಮತ್ತೆ ವಾಪಸ್ ಬರ್ತೀನಿ. ಏ ಗಿರಿ, ಇದು ಓವರ್ ಆಯ್ತು. ಈಗಾಗ್ಲೇ ವಿಧಿ ನನ್ನ ಜೀವನದಲ್ಲಿ ಏಷ್ಯನ್ ಗೇಮ್ಸ್ನ ಪೇಷನ್ಸ್ ಅಲ್ಲಿ ಆಡ್ತಾ ಇದೆ. ಅದ್ರ ಜೊತೆ ನೀನು ಆಡಿದ್ರೆ ಈ ಜೀವ ಏನಾಗಬೇಡ. ಅಂತದೇನ್ರಿ ಆಗಿರೋದು ಇವಾಗ? ಅದು ನಾನಿರೋವಾಗ. ನೋಡಿ, ಒಂದ್ ಮಾತು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಾನ್ ನಿಮ್ಮನ್ನ ಕಣ್ಣಿನ ರೆಪ್ಪೆ ಕಣ್ಣಿನ ಜೋಪಾನ ಮಾಡತ್ತಲ್ಲ, ಹಾಗೆ ನೋಡ್ಕೋತೀನಿ. ಹೆದರ್ಕೋಬೇಡಿ. ಗಿರಿ, ನೀನ್ ಈ ತರ ಎಲ್ಲ ಪರ್ಫಾರ್ಮೆನ್ಸ್ ಕೊಟ್ರೆ ಹೆದರಿಕೆ ಇನ್ನೂ ಜಾಸ್ತಿ ಆಗುತ್ತೆ. ನೋಡು, ನಿನ್ನ ಬಿಟ್ಟು ಬರೋದು ತುಂಬಾ ಲೇಟ್ ಆಗ್ಬಿಡುತ್ತೆ. ಪ್ಲೀಸ್, ನೀನೇ ಬಸ್ಸಲ್ಲಿ ಹೋಗ್ತೀಯಾ? ಸರಿ ಆಯ್ತು, ಬಸ್ ಚಾರ್ಜ್ ಕೊಡಿ. ಯಾಕೆ, ಫ್ರೀ ಅಲ್ವಾ? ಆಧಾರ್ ಕಾರ್ಡ್ ತಂದಿಲ್ಲ ನಾನು. ಹುಷಾರಾಗಿ ಹೋಗ್ಬಾ. ಹಾ, ಚಿಲ್ಲರೆ ಕಾಯಿನ್ಸಲ್ಲಿ ಕೊಟ್ರೆ ಜೋಪಾನವಾಗಿ ಇಟ್ಕೋ, ಬೇಕಾಗುತ್ತೆ. ಸರಿ ಆಯ್ತು, ನೀವು ಹುಷಾರು. ಇವನು ಯಾರು? ನನ್ನ ಗಂಡನ ಹತ್ರಕ್ಕೆ ಬರ್ತಿದ್ದಾನಲ್ಲ, ಇವನೇನಾದ್ರೂ ಚಾಕು ಹಾಕ್ಬಿಡ್ತಾನ ಅಥವಾ ಶೂಟ್ ಮಾಡ್ಬಿಡ್ತಾನ? ಅಯ್ಯೋ ದೇವ್ರೆ ದೇವ್ರೆ. ಗಿರಿ, ಹೋಗ್ತೀನಿ ಅಂದ್ಬಿಟ್ಟು ಮತ್ತೆ ಯಾಕೆ ಬಂದೆ? ಅದು ಹೊರಟಿದ್ದೆ ರೀ. ಕ್ಯಾಲೆಂಡರ್ ಅಲ್ಲಿ ತಿಂಗಳು ಅನ್ನೋದು ವ್ಯಕ್ತಿಗಳಾಗಿದ್ರೆ ಆ 12 ಜನರಲ್ಲಿ ಒಬ್ಬರ ಹತ್ರ 30, ಇನ್ನೊಬ್ಬರ ಹತ್ರ 31 ದಿನ ಆಯಸ್ಸಿರ್ತಿತ್ತು. ಆದ್ರೆ ಆ ಫೆಬ್ರವರಿ ಅನ್ನೋನ್ಗೆ ಜಸ್ಟ್ 28 ಡೇಸ್ ಅಷ್ಟೇ. ಆ ಫೆಬ್ರವರಿಗಿಂತನೂ ಕಮ್ಮಿ ಆಯಸ್ಸಾಯ್ತಲ್ಲ ನಂದು. ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡಾಕಿದ್ದೀನಿ 3 ದಿನ ಬದುಕೋ ಜೀವಿ ಯಾವುದು ಅಂತ. ಮೇ ಫ್ಲೈ ಅನ್ನೋ ಕೀಟ 3 ರಿಂದ 21 ದಿನ ಬದುಕುತ್ತಂತೆ.
ಆದ್ರೆ ನಾನು ಬದುಕಿದ್ರೆ ಇನ್ನೊಂದೇ ದಿನಾನ ಅಯ್ಯೋ ಭಗವಂತ. ನೀವಾ? ನೀವಾ? ಎಲ್ಲೋ ಟೀ ಸ್ಮೆಲ್ ಬರ್ತಾ ಇದೆಯಲ್ಲ. ಓಹ್ ಇಲ್ಲೇ ನೀವು ಶಿವ ಇಲ್ಲಡ. ಹೇ ಗಿರಿ, ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ? ನಿಮ್ಗೋಸ್ಕರನೇ ರೀ. ಹೇ ಗಿರಿ, ಇದೇನ್ ಮನೆ ಅನ್ಕೊಂಡ್ಯಾ? ಆಫೀಸು. ಯಾರಿಲ್ಲ ಅಂತ ಹೇಳಿದ್ದು? ಹೊರಗಡೆ ದೊಡ್ಡದಾಗ ಬೋರ್ಡ್ ಹಾಕಿದಾರಲ್ಲ, ಅದು ಅಲ್ಲದೆ ನೀವೇ ಅಲ್ವಾ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದು? ಅಂದ್ರೆ ಶಿವನೇ ನೀನು ಕರ್ಕೊಂಬನ್ನಮ್ಮ? ಹೌದು ಸರ್. ಓ ಅದೃಷ್ಟವಂತ. ನಾನು ಮನೇಲಿದ್ರೆ ನನ್ನ ಹೆಂಡತಿ ಒಂದು ಕಪ್ ಟೀ ಇರಲಿ ನೀವು ಕೊಡಲ್ಲ ಅಂತಾಳೆ. ಅದೇ ನಿಮ್ಮ ಮನೆಯವ್ರು ನೋಡು, ಆಫೀಸ್ವರೆಗೂ ಹುಡುಕೊಂಬಂದು ಟೀ ಕೊಡ್ತಾ ಇದ್ದಾರೆ. ಅದೃಷ್ಟ ಅದೃಷ್ಟ. ಕುಡಿ ಕುಡಿ ಕುಡಿ. ಟೀ ತಗೊಳ್ರಿ. ಗಿರಿ, ಯಾಕೆ ಇಲ್ಲಿಗೆ ಬರಕ್ ಹೋದೆ? ಬರಬಾರ್ದು ಅಂತ ಎಲ್ಲೂ ಹೇಳಿಲ್ವಲ್ಲ. ಹೊರಗಡೆ ದೊಡ್ಡದಾಗಿ ವೆಲ್ಕಮ್ ಟು ರಾಜಾ ಚಡ್ಡಿಗಳು ಮತ್ತು ಬನಿಯಾನ್ಗಳು ಅಂತ ಬೋರ್ಡ್ ಹಾಕಿದ್ದಾರೆ, ಅದನ್ನ ನೋಡ್ಕೊಂಡೇ ಬಂದೆ ರೀ. ಶಿವು ಸರ್, ಇವಾಗ ಏನಾಯ್ತು? ನೀವು ನೋಡ್ಬೇಕು ಅನ್ಸಿರುತ್ತೆ, ಅದಕ್ಕೆ ಬಂದಿದ್ದಾರೆ. ಅವ್ರು ರೊಮ್ಯಾಂಟಿಕ್ ಅಂತ ಖುಷಿ ಪಡಿ. ಹೆಂಡತಿಗಳು ಆಫೀಸ್ಗಳಕ್ಕೆ ಹುಡ್ಕೊಂಬರೋದನ್ನ ರೊಮ್ಯಾಂಟಿಕ್ಗಳು ಅಂತ ಯಾವನ್ ಹೇಳ್ದ ಮಾರ್ಗಿ ಮೇಡಮ್? ನಮ್ಮ ಕಡೆ ಬಟ್ಟೆ ಒಗಿಯುವಾಗ ಏನಾದರೂ ಸಿಕ್ಕರೆ ಇಲ್ಲ ಅಕ್ಕಪಕ್ಕದವ್ರು ಹಾಕೊಟ್ರೆ ಆಫೀಸಿಗೆ ಬಂದು ಕಿರಿಕ್ ಮಾಡ್ತಾರೆ. ಆದ್ರೆ ಇಲ್ಲಿ ಬೇರೆ ಏನೋ ನಡೀತಾ ಇದೆ ಶಿವು, ಅಲ್ವಾ ಮೇಡಮ್? ಅಲ್ವಾ ಮತ್ತೆ? ಹೆಂಡತಿ ಆದವಳು ಗಂಡನ ಜೊತೆ 7 ಜನ್ಮಕ್ಕೂ ಜೊತೆಗಿರ್ಬೇಕು ಅಂತ ಶಾಸ್ತ್ರನೇ ಹೇಳುತ್ತೆ. ಆದ್ರೆ ಇವ್ರು ನೋಡಿದ್ರೆ ಆಫೀಸಲ್ಲೇ ಇರಂಗಿಲ್ಲ ಅಂತ ಹೇಳ್ತಿದ್ದಾರೆ. ಇದು ತಪ್ಪಲ್ವಾ? ಗಿರಿ, ಏನ್ ಮಾಡ್ತಾ ಇದೀಯಾ? ನೀನ್ ಇಲ್ಲಿದ್ರೆ ನಂಗೆ ಮುಜುಗರ ಆಗುತ್ತೆ. ನಾನಿಲ್ಲಿದ್ರೆ ನಿಮಗೆ ಮುಜುಗರ, ನಾನು ನಿಮ್ಮ ಜೊತೆಗಿದ್ರೆ ನನಗದೇ ಸಡಗರ. ಅಯ್ಯೋ ಗಿರಿ, ಅರ್ಥ ಮಾಡ್ಕೋ. ಟೀಲಿಂಗ್ ರಾಜು ಬಂದ್ಬಿಟ್ರೆ ಕಷ್ಟ. ಅವ್ರು ಬಂದ್ರೆ ನಾನೇನ್ರಿ ಮಾಡ್ಲಿ, ಅಥವಾ ಅವ್ರು ಬಂದ್ರೆ ನನ್ನೇನ್ರಿ ಮಾಡ್ತಾರೆ? ನಾನು ನಿಮ್ಮ ಜೊತೆನೇ ಇರ್ತೀನಿ ಅಷ್ಟೇ. ಒಟ್ಟಿಗೆ ಬಂದಿದ್ದೀವಿ, ಒಟ್ಟಿಗೆ ಹೋಗೋಣ. ನೀವು ಟೀ ಕುಡಿ. ಓಕೆ ಸರ್, ನೀವು ಬನ್ನಿ ಸರ್, ಅಷ್ಟರೊಳಗೆ ನಾನು ರೆಡಿ ಮಾಡ್ತೀನಿ. ಬಂದೇ ಬಿಟ್ರು. ಹಾಂ ಆಯ್ತು 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 ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಗಿರ್ಜಮ್ಮ. ಸರ್ ನಾನು ಮಾತಾಡ್ತೀನಿ ಸರ್. ಯಾರಮ್ಮ ನೀವು? ಅಯ್ಯೋ, ಈಗ ತಾನೇ ನೀವೇ ಹೇಳಿದ್ರಲ್ಲ ಸರ್, ಗಿರ್ಜಮ್ಮ ಅಂತ. ಮತ್ತೆ ನನ್ನೇ ಕೇಳ್ತಿದ್ದೀರಾ ಯಾರಮ್ಮ ನೀನು ಅಂತ? ಸರ್, ಅದು ಟೀ ಕೊಡಕ್ಕೆ ಅಲ್ಲ ಸರ್, ಟಿಫನ್ ಬಾಕ್ಸ್ ಕೊಡಕ್ಕೆ ಬಂದಿದ್ಲು. ಈಗ ಹೊಟ್ಬಿಡ್ತಾಳೆ ಸರ್. ನಾನು ಯಾಕ್ರಿ ಹೋಗ್ಬೇಕು? ಯಾಕೆ ಕಳಿಸ್ತೀರಾ ನನ್ನ? ಯಾಕೆ ಕಳಿಸ್ತೀರಾ ಅಂದ್ರೆ ಇದು ಜೋಡಿ ನಂಬರ್ 1 ಶೋ ಅಲ್ಲ, ಗಂಡ ಹೆಂಡತಿ ಇಬ್ರು ಇರೋದಕ್ಕೆ. ಚಡ್ಡಿ ಕಂಪ್ನಿ ನಿನ್ನ ಹೆಂಡತಿಗೇನೆ ಕೆಲಸ, ಕಳಿಸೋ ಆಚೆಗೆ. ಮಿಸ್ಟರ್ ಡೀಲಿಂಗ್ ರಾಜ್. ಗಿರಿ, ಏನ್ ಹೆಸರು ಕೂಗ್ತಾ ಇದೆಯಾ? ಇವ್ರು ನಮ್ಮ ಮ್ಯಾನೇಜರು. ಓ ಹೌದಲ್ವಾ? ಮಿಸ್ಟರ್ ಡೀಲಿಂಗ್ ರಾಜ್, ಮ್ಯಾನೇಜರ್ ಆಫ್ ರಾಜಾ ಚಡ್ಡಿಗಳು ಮತ್ತು ಬನಿಯಾನ್ಗಳು. ಇದನ್ನ ನೀವು ಹೊರಗೂ ಹಾಕೋಬಹುದು. ಓ, ಏನ್ ನಡೀತಾ ಇದೆ ಇಲ್ಲಿ? ಗಂಡ ಹೆಂಡತಿ ಆಫೀಸಲ್ಲಿ ಜೊತೆಗಿರಬಾರ್ದು ಅಂತ ನೀವು, ಜೊತೆಗಿರಬಹುದು ಅಂತ ನಾನು. ನಮ್ಮಿಬ್ಬರ ಮಧ್ಯೆ ಈ ವಿಷಯವಾಗಿ ಚರ್ಚೆ ನಡೀತಾ ಇದೆ ಸರ್. ಶಿವಗಿಲ್ದೇ ಇರೋ ಧೈರ್ಯ ಗಿರಿಜಮ್ಮಂಗಿದೆ. ಹೀಗೆ ಇರಬೇಕು ನಾಗರಾಜ್ ಸರ್, ಆಗಲೇ DL ಅಂತವ್ರು ಬಗ್ಗೋದು. ಅಯ್ಯೋ ಗಿರಿ, ಪ್ಲೀಸ್ ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಸರ್, ಸ್ವಲ್ಪ ದೂರ ಆದ್ಮೇಲೆ ಇಳ್ಕೊಳ್ತೀನಿ ಅಂತ ಗಾಡಿ ಹತ್ತಿದ್ಲು ಸರ್. ಆಫೀಸ್ವರೆಗೂ ಬರ್ತಾಳೆ ಅಂತ ನನಗೆ ಖಂಡಿತ ಗೊತ್ತಿರಲಿಲ್ಲ ಸರ್. ಅಯ್ಯೋ, ಅದ್ರಲ್ಲಿ ತಪ್ಪೇನ್ರಿ ಇದೆ? ಸ್ಕೂಲಿಗೆ ಮಕ್ಳನ್ನ ಬಿಡಕ್ಕೆ ಹೋಗಲ್ವಾ? ಹಾಗೆ ಆಫೀಸಿಗೆ ನಿಮ್ಮನ್ನು ಬಿಡೋದಕ್ಕೆ ಅಂತ ನಾನು ಬಂದೆ. ಏನು ಪ್ರಾಬ್ಲಮ್ಮು? ಓ, ಏನ್ ಪ್ರಾಬ್ಲಮ್ ಅಂತ ನನ್ನೇ ಕೇಳ್ತಾ ಇದಾರಲ್ಲ ಯಾ? ನಿಜ ಏನು ಗೊತ್ತಾ ಸರ್, ಈ ಪ್ರಾಬ್ಲಮ್ ಅನ್ನೋದೇನಿದೆ, ಪ್ರಾಬ್ಲಮ್ ಬರೋವರೆಗೂ ಅದು ಪ್ರಾಬ್ಲಮ್ ಅಂತಲೇ ಗೊತ್ತಾಗಲ್ಲ. ಒಂದ್ಸರಿ ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತಾದರೆ ಆ ಪ್ರಾಬ್ಲಮ್ಮು ನಮಗೆ ಪ್ರಾಬ್ಲಮ್ ಕೊಡೋಕ್ಕೆ ಶುರು ಮಾಡುತ್ತೆ. ಹಾಗಾಗಿ ಈ ಜಗತ್ತಿನಲ್ಲಿ ಇಂಥದ್ದೇ ಪ್ರಾಬ್ಲಮ್ ಅಂತ ಏನಿಲ್ಲ ಸರ್. ನಾವು ಅಂದ್ಕೊಂಡ್ರೆ ಪ್ರಾಬ್ಲಮ್, ಅಂದ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ ಅಲ್ಲ. ಏನಂತೀರ ಸರ್? ಏನೇ ತಿಂತೀಯ ನೀನು? ಅನ್ನನ ಇಲ್ಲ ನನ್ನ ತಲೆನಾ? ಬಾಸ್ ಬರೋ ಟೈಮ್ ಆಯ್ತು, ನೀನ್ ಹೆಂಡ್ತಿನ ಆಚೆ ಕಳ್ಸೋ. ಇನ್ನು 5 ನಿಮಿಷ ಟೈಮ್ ಇದೆ. ಗಾಟ್ ಇಟ್? ಹೇಗ್ರಿ, ಯಾಕ್ರಿ ಹಿಂಗೆ ಹಠ ಮಾಡ್ತಾ ಇದೆಯಾ? ಏನು ಬೇಕು ನಿನಗೆ? ನನಗೇನು ಬೇಕು ಅನ್ನೋದನ್ನ ಹೇಗೆ ಪಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ನೀವೀಗ ಆರಾಮಾಗಿ ಕೆಲಸ ಮಾಡಿ. ನೀನು ಹೀಗೆ ಹೇಳಿದ್ರೆ ಬಾಯ್ಲೇನು ನಡಿ ರೀ ನಡಿ. ರೀ ಹೇ ಗಿರಿ,
ಯಾಕೆ ಗಿರಿ ಹೀಗೆಲ್ಲ ಮಾಡ್ತಾ ಇದೀಯ ನೀನು? ನೀವೆಷ್ಟೇ ಕೇಳಿದ್ರು ನಾನು ನಿಜ ಹೇಳಲ್ಲ. ಹೇಳಿದ್ರೆ ಏನಾಗುತ್ತೆ ಅಂತ ನಂಗೆ ಗೊತ್ತು. ಆ ನೋವು ನನ್ನೊಬ್ಳಿಗೆ ಇರಲಿ, ನಿಮಗೆ ಗೊತ್ತಾಗೋದು ಬೇಡ. ಗಿರಿ, ಯಾಕೆ ಸುಮ್ಮನೆ ನಿಂತಿದ್ಯಾ? ಯಾಕೆ ಇಷ್ಟೆಲ್ಲ ರಾದಂತ ಮಾಡ್ತಾ ಇದೀಯಾ? ಗೊತ್ತಿಲ್ಲ. ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನರ್ಥ? ಗಿರಿ, ಇದು ನಾನು ಕೆಲಸ ಮಾಡೋ ಆಫೀಸು, ನಂಗೆ ಅನ್ನ ಕೊಡೋ ಜಾಗ. ಇಲ್ಲಿ ಬಂದು ಗಲಾಟೆ ಮಾಡಿದ್ರೆ ನಾವು ಜೀವನ ಸಾಕ್ಸಕ್ಕಾಗತ್ತಾ? ಮೊದಲೇ ನನ್ನ ಟೈಮು ಸರಿ ಇಲ್ಲ ಅಂತಿದ್ದೀರಾ? ಆ ಕಾಲ್ಗೆ ಕಾಲ್ಗೆಜ್ಜೆ ಕಟ್ಟಿ ನನ್ನ ತಾಳಕ್ಕೆ ಕುಣಿಸ್ತೀನಿ, ನೋಡ್ತಾ ಇರಿ. ಕಾಲ್ ಗೆಜೆನ? ಏನು ಹೇಳ್ತಾ ಇದೀಯ ಗಿರಿ ನೀನು? ನಿಜ ಹೇಳು, ನೀನು ನನ್ನ ಗಿರಿನಾ ಇಲ್ಲ ಸೀರಿಯಲ್ ವಿಲನ್ನ? ಹಾಗೆ ಅನ್ಕೊಳ್ಳಿ, ನನಗೇನು. ಅಯ್ಯೋ ಭಗವಂತ, ಯಾಕಪ್ಪ ನನಗೆ ಯಾರ್ಯಾರ್ದೋ ರೂಪದಲ್ಲಿ ಕ್ವಾಟ್ಲೆ ಕೊಡ್ತಾ ಇದೆಯಾ? ನೀವು ಹೇಗೆ ಅನ್ಕೋತಿರೋ ಹಾಗೆ. ಆದರೆ ನಾನು ಮಾತ್ರ ಈಗಿರೋ ರೀತಿನ ಬದಲಾಯಿಸಲ್ಲ. ಇನ್ನು ಮುಂದೆನೂ ನಾನು ಹೀಗೆ ಇರೋದು. ಹಾಂ, ಹಾಗಾದ್ರೆ ಇನ್ನೂ ಏನೇನು ಮಾಡಬೇಕು ಅಂದ್ಕೊಂಡಿದ್ಯಾ? ಇವಾಗ ಶುರು ಮಾಡಿದ್ದೀನಿ, ಮುಂದೇನು ಅಂತ ಯೋಚನೆ ಮಾಡಬೇಕು. ಅಂದರೆ ಮುಂದೆ ಇದೆ ಮಾರಿ ಹಬ್ಬ ಅಂತಾರಲ್ಲ, ಆ ಕಾಂಟೆಕ್ಸ್ಟಲ್ಲಿ ಏನಾದರೂ ಹೇಳ್ತಾ ಇದೆಯಾ? 100%. ಅಯ್ಯೋ ಗಿರಿ, ನಾನು ಯಾವ ಪ್ರಾಬ್ಲಮಲ್ಲಿ ಇದ್ದೀನಿ ಅಂತ ನಿನಗೆ ಗೊತ್ತಾದರೆ ನೀನು ಈ ಥರ ಎಲ್ಲ ಮಾತಾಡಲ್ಲ. ನಿಮಗೇನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾದರೆ ಈ ಥರ ಹೇಳೋದೇ ಇಲ್ಲ ರೀ ನೀವು. ಗಿರಿ, ಮತ್ತೆ ಏನು ಯೋಚನೆ ಮಾಡ್ತಾ ಇದೆಯಾ? ಏನ್ರಿ ಪ್ರಾಬ್ಲಮ್ಮು? ಏನು ಪ್ರಾಬ್ಲಮ್ಮು ಇಲ್ಲ. ನಿಮ್ಗೆ ಯಾವ ಪ್ರಾಬ್ಲಮ್ಮು ಬರೋದು ಇಲ್ಲ. ಓ, ಈಗ ಆಫೀಸ್ ಒಳಗೆ ಮಾಡ್ದೆ ಇಲ್ಲ ಹಾಗ? ಅದೆಲ್ಲ ಗೊತ್ತಿಲ್ಲ. ನಾನು ನಿಮ್ಮ ಜೊತೆನೇ ಇರಬೇಕು ಅಷ್ಟೇ. ಯಾಕೆ ಗಿರಿ ಹೀಗಂತಿದ್ದಾಳೆ? ನಾನಿನ್ನು 3 ದಿನದಲ್ಲಿ ಸಾಯ್ತೀನಿ ಅನ್ನೋ ವಿಷಯ ಇವಳಿಗೆಲ್ಲೋ ಸೆನ್ಸ್ ಆಗಿರಬೇಕು. ಅದಕ್ಕೆ ಇವಳ ಅಂತರಾತ್ಮ ಹೀಗೆ ಆಡಿಸ್ತಿದೆ ಅನ್ಸುತ್ತೆ. ಹಾಂ ಸರಿ, ಹೀಗೇನೋ ನೀನು ನನ್ನ ಜೊತೆನೇ ಇರಬೇಕಲ್ವಾ? ಆದರೆ ಆಫೀಸಲ್ಲಿ ಇರೋಕ್ಕಾಗಲ್ಲ. ನಡಿ, ರಜಾ ಹಾಕ್ಬಿಟ್ಟು ಮನೆಗೆ ಬರ್ತೀನಿ, ಮನೆಗೆ ಹೋಗೋಣ. ಅಪ್ಪ, ಸದ್ಯ ಅನ್ಕೊಂಡಿದ್ದ ಕೆಲಸ ಆಯ್ತಲ್ಲ. ಬನ್ನಿ ಮತ್ತೆ. ಮ್ಯಾನೇಜರ್ ಸರ್ ಹೇಳ್ಬಿಟ್ಟು ಬರ್ತೀನಿ. ಹೇಳ್ಬಿಟ್ಟು ಹೋಗೋ ಅವಕಾಶ ಯಾರಿಗೂ ಬರೋದಿಲ್ಲ, ನನಗೆ ಬಂದಿದೆ. ನಾನು ಹೋಗಿ ಬರ್ತೀನಿ, ನೀನು ಮಾತ್ರ ಒಳಗೆ ಬರಬೇಡ. ಒಬ್ಬ ಸದ್ಯ ಇವ್ರು ಇವಾಗ ನನ್ನ ಜೊತೆ ಮನೆಗೆ ಬರ್ತಾರೆ. ನನ್ನ ಕೈ ಎಷ್ಟಾಗುತ್ತೋ ಅಷ್ಟು ಅವ್ರನ್ನ ಮನೇಲಿ ಕಾಪಾಡ್ಕೋಬಹುದು. ಅವ್ರಿಗೆ ಇಷ್ಟ ಇಲ್ಲ ಅಂದರೂ ನಾನು ಆಫೀಸಿಗೆ ಬಂದಿದ್ದೀನಿ. ಅದರಿಂದ ಅವ್ರಿಗೆ ತುಂಬ ತೊಂದರೆ ಆಗ್ತಿದೆ ಅಂತ ನನಗೆ ಗೊತ್ತು. ಆದರೆ ನಾನು ಇಷ್ಟೆಲ್ಲ ಮಾಡ್ತಿರೋದು ಇವ್ರನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರನೇ. ದೇವ್ರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಆದರೆ ನನ್ನ ಗಂಡನ ಉಳಿಸ್ಕೊಟ್ಬಿಡು, ಅಷ್ಟು ಸಾಕು. ಎಕ್ಸ್ಕ್ಯೂಸ್ ಮಿ ಸರ್. ಯೋ ಇರ್ರೆಸ್ಪಾನ್ಸಿಬಲ್ ಇಂಟರ್ನ್ಯಾಷನಲ್ ಇಡಿಯಟ್, ಅಷ್ಟೆಲ್ಲ ಆದರೂ ನನ್ನ ಚೇಂಬರ್ ಬರಕ್ಕೆ ನಾಚಿಕೆ ಆಗಲ್ಲ ನಿಮಗೆ? ನಿಜ ಏನು ಗೊತ್ತಾ ಸರ್, ಆಫರ್ ಇರೋ ಬಾರು, ಆಫರ್ ಲೆಟರ್ ಕೊಡೋ ಚೇಂಬರು ಎರಡೂ ಜನರ ಪಾಲಿಗೆ ನಿಧಿ ಇದ್ದಂಗೆ. ಬೇಡ ಅಂದರೂ ಬರಲೇಬೇಕಲ್ವ ಸರ್? ಆದರೆ ಮೇಲಿರೋನು ಬೇಡ ಅಂದರೆ ಬರೋಕ್ಕಾಗಲ್ಲ ಸರ್. ನೀನು ಬಾ, ಆದರೆ ನಿನ್ನ ಹೆಂಡ್ತಿನ ಕರ್ಕೊಂಬರ್ಬೇಡ. ಇದೇನು ಪ್ಲೇ ಹೋಮಾ ಸರ್? ನನ್ನ ಮಗನ ಕರ್ಕೊಂಬಂದು ಬಿಟ್ಟೋಗಿರ್ತೀನಿ ಅಂತ ಹೇಳೋದಕ್ಕೆ ನಾಚಿಕೆ ಆಗಲ್ಲ ಮನೆಯ? ಹೆಂಡ್ತಿನ ಆಫೀಸ್ ಕರ್ಕೊಂಬರ್ತ್ಯಾ? ಇಲ್ಲ ಸರ್, ಇವಾಗ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಅದನ್ನು ಹೇಳ್ಬಿಟ್ಟು ಹೋಗೋಣ ಅಂತಾನೆ ಬಂದೆ. ಓಹ್, ಇದ ನಿನ್ನ ಪ್ಲಾನು? ಮಗುನು ಚೂಡ್ತೀರಾ, ತೊಟ್ಲನ್ನು ತೂಗ್ತೀರಾ. ನಾನು ಬಂದಂಗೆ ಮಾಡ್ತೀನಿ, ನೀನು ವಾಪಸ್ ಬಿಟ್ಟಂಗೆ ಮಾಡು ಅಂತ ಮನೆಯಿಂದನೇ ಮಾತಾಡ್ಕೊಂಡು ಬಂದು ಈಗ ಆಫೀಸಿಗೆ ಬಂದು ಚಕ್ಕರ್ ಹಾಕಕ್ಕೆ ಕೇಳ್ತಿದ್ಯಾ? ಇಲ್ಲ ಸರ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ? ಜಗತ್ನಲ್ಲಿ ನಾನು ನಂಬದೇ ಇರೋಂಥ ಎರಡನೇ ವ್ಯಕ್ತಿ ನೀನು. ನಿಜ ಏನು ಗೊತ್ತಾ ಸರ್, ಮೊದಲನೇವ್ರು ಯಾರು ಅಂತ ಕೇಳಬಾರ್ದು ಅಂತ ಅನ್ಕೊಂಡಿದ್ದೀನಿ. ಕೇಳಬಾರ್ದು ಅನ್ಕೊಂಡಿದ್ದೇನಂತೆ ನಾನ್ ಸದ್ಫಲ. ನೀನು ಕೇಳ್ಬಿಟ್ರೆ ನನ್ನ ಹೆಂಡತಿ ಅಂತ ನಿಜ ಹೇಳ್ಬಿಡ್ತೀನಿ ಅಂತ ತಿಳ್ಕೊಂಡಿದ್ಯಾ? ನೋ ವೇ. ಹೇಳಬೇಡಿ ಸರ್, ಹೇಳಲೇಬೇಡಿ. ನಿಜ ಏನು ಗೊತ್ತಾ ಸರ್, ಲೈಫಲ್ಲಿ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಯಾರಿಂದನೂ ಹೇಳೋಕ್ಕಾಗಲ್ಲ. ನನಗೆ ನಿಮ್ಮ ಆರೋಗ್ಯ ಮುಖ್ಯ ಸರ್. ರಿಲ್ಯಾಕ್ಸ್ ಆಗಿ. ನೀನ್ ಏನೇ ಹೇಳಿದ್ರು ಅಷ್ಟೇ, ರಾಜಾ ಕೊಡಲ್ಲ ಕೊಡಲ್ಲ. ಕೆಲಸ ನೋಡ್ಕ ಸರ್, ಅವಳನ್ನ ಬಿಟ್ಟು ಬರ್ತೀನಿ ಸರ್, ಇಲ್ಲಾಂದ್ರೆ ಸುಮ್ಮನೆ ಕೆಲಸಕ್ಕೆ ತೊಂದರೆ ಆಗುತ್ತೆ. ಅದಕ್ಕೆ ರಜಾ ಕೊಡಕ್ಕಾಗತ್ತಾ? ಶಿವರಾತ್ರಿಗೆ ಹತ್ರದಲ್ಲಿ ರಜಾ ಇದೆ, ಕೊಡಕ್ಕಾಗಲ್ಲ. ಬಾ. ನೀವು ಕೊಡಲ್ಲ ಅಂದರೆ ಪರವಾಗಿಲ್ಲ ಬಿಡಿ, ನಾನು ಇಲ್ಲೇ ಇರ್ತೀನಿ. ಗಿರಿ, ಬರಬೇಡ ಅಂತ ಹೇಳಿದ್ನಲ್ಲ, ಯಾಕೆ ಬರಕ್ಕೆ ಹೋದೆ? ಏನಿದು ಪದೇ ಪದೇ ಬರಕ್ಕೆ? ಇದೇನು ತರಕಾರಿ ಮಾರ್ಕೆಟ್ ಕೆಟ್ಟೋಯ್ತಾ? ಸರ್, ಮಾರ್ಕೆಟ್ ಅಲ್ಲ ಸರ್, ನಮ್ಮಂಥವ್ರ ಪಾಲಿಗೆ ದೇವಾಲಯ. ಈ ಚೇಂಬರೇ ನಮಗೆ ಗರ್ಭಗುಡಿ. ಆದರೆ ಒಳಗಿರೋರು ದೇವರಾಗಿರ್ಬೇಕಲ್ಲ. ಅಂದ್ರೆ
ನಾನೇನು ದೆವ್ವನಾ? ಬಿಡ್ತು ಅಂತ ಹೇಳಿ ಸರ್. ನಿಜ ಏನು ಗೊತ್ತಾ ಸರ್, ಹೋದ್ಮೇಲೆ ಯಾರು ಏನಾಗ್ತಾರೆ ಅಂತ ಯಾರಿಂದನೂ ಹೇಳಕ್ಕಾಗಲ್ಲ. ಈಗಲೇ ಯಾಕೆ ಸರ್ ಈ ಮಾತೆಲ್ಲ? ಏನೇ ಅದು? ನಿನ್ನ ಹೆಂಡ್ತಿ ನೋಡಿದ್ರೆ ಸಾಯ್ಸಕ್ ನೋಡ್ತಾಳೆ, ನೀನ್ ನೋಡಿದ್ರೆ ಮಾತಲ್ಲೇ ಸಾಯ್ತಾ ಇದ್ಯಾ. ಇಬ್ರು ಸೇರ್ಕೊಂಡು ನಾನು ಹೊಟ್ಟೆ ಉರಿಸ್ತಾ ಇದ್ದೀರಲ್ಲ. ಹಾಗಿದ್ರೆ ರಜೆ ಕೊಟ್ಟು ಮನೆಗೆ ಕಳಿಸ್ಬಿಡಿ. ನೋಡ, ಜಾಸ್ತಿ ಮಾತಾಡಿದ್ರೆ ಡಿಸ್ಮಿಸ್ ಮಾಡೇ ಮನೆಗೆ ಕಳಿಸ್ಬಿಡ್ತೀನಿ. ಡಿಸ್ಮಿಸ್ಸಾ? ನಿಜವಾಗ್ಲೂ ನಮ್ಮನ್ನ ಡಿಸ್ಮಿಸ್ ಮಾಡೋ ಏಕೈಕ ಬಾಸ್ ಅಂದ್ರೆ ಭಗವಂತ ಸರ್. ಅವನ ಮುಂದೆ ಯಾರೂ ಇಲ್ಲ. ಇವಾಗೇನು, ನೀವು ರಜೆ ಕೊಟ್ಟು ಕಳಿಸ್ತಿರೋ ಇಲ್ವೋ? ಗಿರಿ, ಹಾಗೆಲ್ಲ ಮಾತಾಡಬಾರ್ದು. ನೀವು ಸುಮ್ಮನೆ ಇರ್ರಿ, ನಾನು ಮಾತಾಡಕ್ಕೆ ಬಂದಿರೋದು. ಮಿಸ್ಟರ್ ಡೀಲಿಂಗ್ ರಾಜ್, ನಾನು ಎಲ್ಲ ವಿಷಯದಲ್ಲೂ ಗಿರಿ, ಆದ್ರೆ ಗಂಡನ ವಿಷಯದಲ್ಲಿ ಮಾರಿ. ಒಂದು, ನಾನು ನನ್ನ ಗಂಡನ ಜೊತೆ ಆಫೀಸಲ್ಲಿ ಇರಬೇಕು. ಇಲ್ವಾ, ಅವ್ರಿಗೆ ರಜೆ ಕೊಟ್ಟು ಮನೆ ಕಳಿಸಿ. ಶಿವಪ್ರಸಾದ್, ನಿಜ ಏನು ಗೊತ್ತಾ ಸರ್? ಅಯ್ಯೋ, ಅವಾಗ್ಲಿಂದ ನಿಜ ಏನ್ ಗೊತ್ತಾ, ನಿಜ ಏನ್ ಗೊತ್ತಾ ಅಂತ ವೇದಾಂತ ಹೇಳಿ ಸಾಯಿಸ್ತಾ ಇದೆಯಲ್ಲ ನನ್ನ. ನೋಡ, ದಯವಿಟ್ಟು ಮನೆಗೆ ಹೋಗ್ಬಿಡು. ನಿನಗೆ ರಜಾ ಕೊಡ್ತಾ ಇದ್ದೀನಿ. ಬರೀ ರಜಾ ಅಷ್ಟೇ ಅಲ್ಲ, ಪೇಮೆಂಟು ಕೊಡ್ತಾ ಇದ್ದೀನಿ. ಮನೇಲಿ ಇದ್ಬಿಡು ದಯವಿಟ್ಟು. ಕೈ ಮುಗಿತೀನಿ, ನನ್ನನ್ನು ಬಿಟ್ಬಿಡಿ. ಇಬ್ರು ಹೊಟ್ಟಮಿ. ಥ್ಯಾಂಕ್ ಯು ಸರ್. ಬನ್ನಿ. ಆಬಾ ಭಗವಂತ. ಗಿರಿ, ಯಾ ಗಿರಿ ಆಫೀಸಲ್ಲಿ ಒಳ್ಳೆ ಲೇಡಿ ರ್ಯಾಂಬೋ ಆಡ್ದಂಗೆ ಆಡಿದೆ. ನೀನೇನು ಗಿರಿನಾ ಇಲ್ಲ ದಾದಾಗಿರಿನಾ? ನಿಮ್ಮಮ್ಮ ಹೇಳ್ತಾ ಇದ್ರು, ನನ್ನ ಹೊಟ್ಟೆಲಿ ಇರಬೇಕಾದ್ರೆ ಬರೀ ಮಾಲಾಶ್ರೀ ಪಿಕ್ಚರೇ ತೋರಿಸ್ತಾ ಇದ್ದೆ, ಆಗಾಗ ಹೊಟ್ಟೆಗೆ ಒದೆಯವಳು ಅಂತ. ಆ ಇಫೆಕ್ಟ್ನ ನಿನ್ನ ಹೊಟ್ಟೆಯಲ್ಲಿ ಇಬ್ಬರು ಹುಟ್ಟಿ ಅವ್ರು ಬೆಳೆದು ದೊಡ್ಡವರಾದ್ಮೇಲೆ ಯಾಗಿರಿ ತೋರಿಸ್ತಾ ಇದೆಯಾ? ಹೆಂಡತಿ ಆದವಳು ಗಂಡನ ಶರ್ಟ್ಗೆ ಗುಂಡಿ ಹಾಕಬೇಕು, ಶರ್ಟ್ ಇಟ್ಕೊಂಡು ಗುಂಡಿಗೆ ಹಾಕಬಾರ್ದು. ಹೆಂಡತಿ ಆದವಳು ಗಂಡನ ಯಶಸ್ಸಿಗೆ ಕಾರಣ ಆಗಬೇಕು, ಗಂಡನ ಮಟಾಶಿಗಲ್ಲ. ಹೆಂಡತಿ ಆದವಳು ಗಂಡ ಹೇಳೋದನ್ನ ಸರಕ್ಕಂತ ಮಾಡಬೇಕು, ಕಿರಿಕ್ ಮಾಡಬಾರ್ದು. ನೋಡ್ಗಿರಿ, ನಾವೆಷ್ಟು ದಿನ ಇರ್ತೀವೋ ಯಾವಾಗ ಹೋಗ್ತೀವೋ ಯಾರಿಗೂ ಗೊತ್ತಿಲ್ಲ. ಆದರೆ ಇರೋಷ್ಟು ದಿನ ಎಲ್ಲರ ಜೊತೆ ಬೆರೆತು ಹಳೆದನ್ನೆಲ್ಲ ಮರೆತು ಮುಂದಾಗೋದ್ರ ಕುರಿತು ಯೋಚನೆ ಮಾಡಬೇಕು. ಅಯ್ಯೋ, ನಾನು ಯಾಕೆ ಹೀಗೆ ಮಾಡಿಬಿಟ್ಟೆ ಅಂತ ಚಿಂತೆ ಮಾಡಬಾರ್ದು. ನಾನು ಮಾಡೋದೇ ಹೀಗೆ. ಇನ್ಮೇಲೆ ನೀವೆಲ್ಲೇ ಹೋದರೂ ನಾನು ನಿಮ್ಮ ಜೊತೆಗೆ ಇರ್ತೀನಿ. ನೀವು ನಿಮ್ಮ ನೆರಳು ಅನ್ಕೊಳ್ಳಿ, ವಿಕ್ರಮನ್ ಹಿಂದೆ ಬಿದ್ದಿರೋ ಬೇತಾಳ ಅನ್ಕೊಳ್ಳಿ, ನಿಮ್ಮ ಕಾಲಿನ ಹೆಜ್ಜೆಗೆ ಹೆಜ್ಜೆ ಸೇರಿಸೋ ಚಪ್ಪಲಿನೇ ಅನ್ಕೊಳ್ಳಿ, ಪರವಾಗಿಲ್ಲ. ಒಟ್ನಲ್ಲಿ ನಾನು ನಿಮ್ಮನ್ನು ಬಿಟ್ಟಿರಲ್ಲ ಅಷ್ಟೆ. ಅಯ್ಯೋ ಕಿರಿ, ಯಾಕೆ ಕಿರಿ ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀಯ? ನೋಡು, ನೀನು ಕೆಲವೊಂದು ವಿಷಯಗಳು ಹೇಳಿದ್ರೆ ಅರ್ಥ ಆಗಲ್ಲ. ರೀ, ಸುಮ್ಮನೆ ಇರಿ, ನಿಮಗೆ ಅರ್ಥ ಆಗಲ್ಲ. ದೊಡ್ಡ ಜ್ಞಾನಿ ಥರ ಮಾತಾಡಬೇಡಿ ನೀವು. ಅಪ್ಪ, ಇವತ್ತು ಇಷ್ಟೊಂದು ಬೇಗ ಬಂದಿದ್ಯಾ? ಬಾ, ನಾವಿಬ್ರು ಆಟ ಆಡೋಣ. ನಿಮ್ಮಮ್ಮ ಆಡಿದ ಸಾಲದಾಕಂದ ನೀನು ಶುರು ಮಾಡ್ಕೊಂಡ್ಯಾ? ಏನಪ್ಪ ನೀನು ನನ್ನ ಜೊತೆ ಆಡೋದೇ ಇಲ್ಲ ಅಂತ್ಯ, ಮತ್ತೆ ಯಾವಾಗ ನಾವಿಬ್ರು ಆಟ ಆಡೋದು? ಅಯ್ಯೋ, ಹೀಗೆ ಕೇಳ್ಬಿಟ್ನಲ್ಲ. ನಾಳೆ ನಾನು ಸತ್ ಮೇಲೆ ಯಾರ ಜೊತೆ ಆಡ್ತಾನೆ ಇವನು? ಇವತ್ತು ಸಾಧ್ಯ ಆಗೋಷ್ಟು ಆಟ ಆಡ್ಬಿಡ್ತೀವಿ. ಮುಂದೆ ಒಂದಿನ ನನ್ನ ಅಪ್ಪನ ಜೊತೆ ಆಟ ಆಡದೆ ಅದೇ ನನ್ನ ಕೊನೆ ನೆನಪು ಅಂತ ಇವನು ಹೇಳ್ಕೊಳ್ತಾನೆ. ಅಪ್ಪ, ಸ್ಕಂದ, ನಾನು, ನೀನು, ಪ್ರಣಿ 3 ಜನ ಒಟ್ಟಿಗೆ ಆಟ ಆಡೋಣ, ಸರಿನಾ? ಅಪ್ಪ, ಯಾವ ಆಟ ಆಡೋಣ? ಪ್ರಣಿ, ನೀನು ಆಟ ಆಡ್ತೀಯಾ? ಯಾವಾಗಲೂ ಅಮ್ಮನ ಜೊತೆ ಸೇರಿಕೊಂಡು ಲಕ್ಷ್ಮೀ ಸಹಸ್ರನಾಮ ಹಾಡ್ತಾ ಇದ್ದವಳು ಈಗ ಸಾಹಸಿಯಾಗಿ ಆಟ ಆಡ್ತೀನಿ ನಿಂತಿದೆಯಲ್ಲ. ಅದೇನೋ ಗೊತ್ತಿಲ್ಲ ತಾತ, ಇವತ್ತು ಅಪ್ಪನ ಜೊತೆ ಆಟ ಆಡಬೇಕು ಅನಿಸ್ತಿದೆ. ಅಯ್ಯೋ ದೇವ್ರೆ ದೇವ್ರೆ, ಭಗವಂತ, ಏನು ನಿರೂಪಿಸಕ್ಕೆ ಹೊರಟಿದ್ಯಾ ನೀನು? ಯಾವತ್ತೂ ಇಲ್ಲದೆ ಇರೋ ಪ್ರಾಣಿ ಆಟ ಆಡ್ತೀನಿ ಅಂತಿದ್ದಾಳಲ್ಲ, ಮಕ್ಕಳು ಮನಸ್ಸಿಗೂ ಅಭಾವನೆ ಬಂದ್ಬಿಡ್ತಾ? ಇಲ್ಲ ಇಲ್ಲ, ನನ್ನ ಗಂಡನ ಹೋಗಕ್ಕೆ ನಾನು ಬಿಡಲ್ಲ. ನಾನು ಅಕ್ಕ ಒಂದು ಟೀಮು, ನೀನೊಂದು ಟೀಮು, ಬಾಕ್ಸಿಂಗ್ ಆಡೋಣ. ಅಕ್ಕ, ನೀನು ರೈಟ್ ಹ್ಯಾಂಡ್ ಗ್ಲೌಸ್ ತಗೋ, ನಾನು ಲೆಫ್ಟ್ ಹ್ಯಾಂಡ್ ಗ್ಲೌಸ್ ತಗೋತೀನಿ. ನನಗೆ ಬರೀ ಎಡಗೈಯೇ ಸಾಕು. ಬಾಕ್ಸಿಂಗ್ ಆಡ್ತಾ ಅವ್ರ ಹೊಟ್ಟೆಕೋ ಎದೆಕೋ ಗುದ್ದಿ ಇವ್ರು ಹೋಗ್ಬಿಟ್ರೆ ಬೇಡ ಬೇಡ ಬೇಡ.
ಏಯ್ ಬಾಕ್ಸಿಂಗ್ ಎಲ್ಲ ಬೇಡ, ಬೇರೆ ಆಟ ಆಡಿ. ಕಬಡ್ಡಿ ಆಡಲಿ ಬಿಡಮ್ಮ, ನಾವು ನೋಡಿ ತುಂಬ ದಿನ ಆಯಿತು. ಕಬಡ್ಡಿನಾ? ಕಬಡ್ಡಿ ಕಬಡ್ಡಿ ಅಂತ ಉಸಿರು ಕಟ್ಟು ಹೋಗ್ಬಿಟ್ರೆ, ಅಥವಾ ಇವರಿಬ್ರು ಅವ್ರ ಮೈ ಮೇಲೆ ಬಿದ್ದು ಏನಾದರೂ ಹೆಚ್ಚು ಕಡಿಮೆ ಆಗ್ಬಿಟ್ರೆ? ಬೇಡ ಬೇಡ. ಏಯ್ ಕಬಡ್ಡಿ ಎಲ್ಲ ಬೇಡ ಕಣ್ರೋ ಮಕ್ಳ, ಬೇರೆ ಆಟ ಆಡಿ. ಕಿರಿ, ಯಾವ್ದು ಕೇಳಿದ್ರು ಬೇಡ ಅಂದರೆ ಹೇಗೆ? ಕೂತ್ಕೊಂಡು ಚೌಕಾಬಾರ ಆಡೋಕ್ಕಾಗುತ್ತಾ? ನನಗೆ ಚೌಕ ಬರೋ ಓಕೆ, ನಂಗೂ ಓಕೆ. ಚೌಕಾಬಾರದಲ್ಲಿ ಗೆದ್ದು ನಾನು ಗೆದ್ದೆ ಅಂತ ಖುಷಿನಲ್ಲಿ ಕೂಗಿ ಹಾರ್ಟ್ ಅಟ್ಯಾಕ್ ಏನಾದರೂ ಆಗ್ಬಿಡುತ್ತಾ? ಅಯ್ಯಯ್ಯೋ ಬೇಡಪ್ಪ.